ಬೆಳಿಗ್ಗೆ ಎಮ್ಮೆಗಳು ದಾರಿ ಕಡೆ ನೋಡ್ತಿದ್ದಾವೆ ಅಂದ್ರೆ ಮೇಯಕ್ ಹೋಗಕ್ಕೆ ಟೈಮ್ ಆಯ್ತು ಅಂತ ಅರ್ಥ. ಅದಕ್ಕೆ ಎಲ್ಲಾ ಎಮ್ಮೆಗಳನ್ನ ಕಳಿಸ್ದೆ. ಇವನ ಹೆಸರು ಅಧ್ಯಕ್ಷ. ಇವನ್ ಯಾಕೆ ಎಲ್ಲಾ ಎಮ್ಮೆಗಳ ಜೊತೆ ಹೋಗಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಇವನ್ಗಿನ್ನು 2 ತಿಂಗಳು. ಬಿಸಿಲು ಜಾಸ್ತಿ ಇರೋದ್ರಿಂದ ಮನೆ ಹತ್ರನೇ ಇರ್ತಾನೆ. ಈ ಪಕ್ಷಿಗೆ ಒಂದ್ ಬೆಕ್ಕ ಅಟ್ಯಾಕ್ ಮಾಡುವಾಗ ಆ ಪಕ್ಷಿಯ ಫ್ರೆಂಡ್ಸ್ ಗಳಾದ ಕಾಗೆಗಳು ಬಂದು ಬೆಳ್ಳಕ್ಕಿ ಜೊತೆ ಸೇರಿ ಬೆಕ್ಕಿ ವಾಪಸ್ ಅಟ್ಯಾಕ್ ಮಾಡಿ ಬೆಳ್ಳಕ್ಕಿನ ಕಾಪಾಡಿದವೆ. ಆದ್ರೆ ಅಟ್ಯಾಕ್ ಅಲ್ಲಿ ಬೆಳ್ಳಕ್ಕಿಯ ರೆಕ್ಕೆಗೆ ಪೆಟ್ಟಾಗಿದ್ರಿಂದ ಆರೋಕ್ ಆಗ್ತಿಲ್ಲ. ಆದ್ರಿಂದ ಎಲ್ಲಾ ಕಾಗೆಗಳು ಸೇರಿ ವಾಪಸ್ ಬೆಕ್ಕಿ ಕುಕ್ಕಿ ಸರಿಯಾಗಿ ಪಾಠ ಕಲಿಸಿದವೆ. ಇದರಿಂದ ಬೆಕ್ಕಿಗೆ ಅವಮಾನ ಆಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದಾಗ ಬೆಳ್ಳಕ್ಕಿಯನ್ನ ಸಂರಕ್ಷಣೆ ಮಾಡಿ ಬೆಕ್ಕನ್ನು ಓಡಿಸಲಾಗಿದೆ. ಆದ್ರೂ ಕಾಗೆಗಳ ಹಾರಾಟ ಇನ್ನೂ ಶಾಂತವಾಗಿಲ್ಲ. ಅದಾದ್ಮೇಲೆ 10 ಗಂಟೆಗೆ ರೆಡಿಯಾಗಿ ನಮ್ಮ ಅಣ್ಣನ್ ಕರ್ಕೊಂಡು ಮಲ್ಲದ ಗುಡ್ಡದಿಂದ ಬ್ಯಾಗ್ವಾಟಕ್ ಬಂದೆ. ಯಾಕಂದ್ರೆ ಇದೇ ಊರಲ್ಲಿ ನಮ್ ರಿಲೇಷನ್ಸ್ ಮದ್ವೆ ಇರೋದು. ಉಪ್ಪಿಟ್ಟು ತಿನ್ಕೊಂಡು ಸ್ಟೇಜ್ ಹತ್ರ ಬಂದು ಇವ್ರನ್ನ ನೋಡಿದ್ಮೇಲೆನೆ ನಂಗೆ ಗೊತ್ತಾಯ್ತು. ಊಟ ಮಾಡುವಾಗ ಈ ಶಾಲೆ ಮಕ್ಕಳು ಬಂದು, ಅಣ್ಣ ನಿಮ್ ವಿಡಿಯೋಸ್ ನೋಡಿ ಫಾಲೋ ಮಾಡಿದೀವಿ, ಇವತ್ ನಾವು ವಿಡಿಯೋದಲ್ಲಿ ಬರ್ತೀವಲ್ಲ ಅಂತ ಕೇಳಿದ್ರು. ಒಂದು ವಿಡಿಯೋ ಮಾಡಿ ವಾಪಸ್ ಮನೆಗೆ ಬಂದ್. ಬಿಸಿಲಲ್ಲಿ ಹೋಗಿ ಬಂದಿದ್ರಿಂದ ಬಾಡಿ ಡಿಹೈಡ್ರೇಟ್ ಆಗಿತ್ತು. ಅದಕ್ಕೆ ಫ್ರೆಂಡ್ ಜೊತೆ